ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಸಭೆಗೆ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಧಿಕೃತವಾಗಿ ತಮ್ಮ ಚುನಾವಣೆಯ ಸ್ಪರ್ಧೆಯ ಬಗ್ಗೆ ಘೋಷಣೆ ಮಾಡಲಿದ್ದಾರೆ. ಯಾವ ಪಕ್ಷದಿಂದ ಪಕ್ಷೇತರಳಾಗಿನ ಇದು ಇರುವಂತಹ ಜಿಜ್ಞಾಸೆಯ ಎರಡು ಆಪ್ಷನ್ಸ್. ಸೊ ಹಾಗಿದ್ದ ಮೇಲೆ ಇವತ್ತು ಬಹುತೇಕ ಎಲ್ಲವೂ ಕೂಡ ಫೈನಲ್ ಆಗುತ್ತೆ, ಜಗಜ್ಜಾಹೀರಾಗುತ್ತೆ. ಸುಮಲತಾ ಅಂಬರೀಶ್ ಹೇಗೆ ಸ್ಪರ್ಧಿಸ್ತಾರೆ, ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆ ಅಧಿಕೃತವಾಗಿ ಪ್ರಕಟಿಸ್ತಾರಾ ಅಥವಾ ಪಕ್ಷವನ್ನು ಸೇರಿಕೊಂಡು ಯಾವುದಾದ್ರೂ ಪಕ್ಷದಿಂದ ಸ್ಪರ್ಧಿಸೋದಕ್ಕೆ ತೀರ್ಮಾನವನ್ನು ಮಾಡಿಕೊಡ್ತಾರಾ ಅಥವಾ ಯಾವುದೇ ಪಕ್ಷದಿಂದ ಕೂಡ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನ ಮಾಡಿಕೊಡ್ತಾರಾ? ಈಗಾಗಲೇ ಹಲವು ಗಣ್ಯರನ್ನ ಭೇಟಿ ಮಾಡಿದ್ದಾರೆ. ಮಂಡ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಹಲವು ಮಾಜಿ ನಾಯಕರುಗಳು, ಹಾಲಿ ನಾಯಕರುಗಳು ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದಾರೆ. ಸೊ ಇವತ್ತು ನಡೆಯುವಂತಹ ಸುದ್ದಿಗೋಷ್ಠಿ ತಮ್ಮ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಮಹತ್ವದ ಸುದ್ದಿಗೋಷ್ಠಿಯಾಗಿದೆ. ಸೊ ಹಾಗಾಗಿ ಅಧಿಕೃತವಾಗಿ ಚುನಾವಣಾ ಸ್ಪರ್ಧೆಯ ಬಗ್ಗೆ ಘೋಷಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಇದುವರೆಗೂ ಕೂಡ ಟೆಂಪಲ್ ರನ್ ಆಗಿರಬಹುದು, ಮಂಡ್ಯದ ಅನೇಕ ಭಾಗಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ, ಜನರನ್ನು ಮಾತನಾಡಿಸಿದ್ದಾರೆ. ಜನ ಕೂಡ ಸುಮಲತಾ ಪರವಾಗಿಯೇ ಇದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಚುನಾವಣಾ ಅಖಾಡದಲ್ಲಿ ಧುಮುಕಬೇಕು, ತಮ್ಮ ಕಾರ್ಯತಂತ್ರ ಏನು, ಯಾವ ಪಕ್ಷದಿಂದನ ಅಥವಾ ಪಕ್ಷೇತರಳಾಗಿನ, ಇದು ಇವತ್ತು ಸ್ಪಷ್ಟಪಡಿಸುವಂತಹ ಸಾಧ್ಯತೆ. ಕಾಂಗ್ರೆಸ್ನಿಂದ ಬಾಗಿಲು ಮುಚ್ಚಿದ ನಂತರ ಮತ್ತಷ್ಟು ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇವತ್ತಿನ ಕಾರ್ಯತಂತ್ರದ ಬಗ್ಗೆ ವಿವರಣೆಯನ್ನ ಕೊಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ ಕೊಡ್ತಾರೆ. ಶಿವು, ಸಾಕಷ್ಟು ಕುತೂಹಲ ಇದೆ. ಸುಮಲತಾ ನಿರ್ಧಾರ ಏನು ಮಾಡ್ತಾರೆ ಇವತ್ತು 18ನೇ ತಾರೀಕು ನಾನು ಎಲ್ಲವನ್ನೂ ಹೇಳ್ತೀನಿ ಅಂತ. ಆದರೆ ಈಗಾಗಲೇ ಜಿ ಮಾದೇಗೌಡರಾಗಿರಬಹುದು, ಬಿಜೆಪಿ ನಾಯಕರಾಗಿರಬಹುದು, ಮಂಡ್ಯದ ಸ್ಥಳೀಯ ನಾಯಕರಾಗಿರಬಹುದು, ಜೊತೆಗೆ ಮಂಡ್ಯದ ಜನತೆ ಎಲ್ಲರೂ ಕೂಡ ಅವರ ಬೆಂಬಲಕ್ಕೆ ಇದ್ದಾರೆ. ಬಿಜೆಪಿ ಕೂಡ ಕಾದು ನೋಡ್ತಾ ಇದೆ ಇವತ್ತಿನ ನಿರ್ಧಾರದ ನಂತರ ನಮ್ಮ ಮಾತನ್ನು ಹೇಳ್ತೀವಿ ಅಂತ. ಎಸ್ ಎಂ ಕೃಷ್ಣ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಸೊ ಇವತ್ತಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಎಷ್ಟೊತ್ತಿಗೆ ಈ ಒಂದು ಸುದ್ದಿಗೋಷ್ಠಿ ಆರಂಭ ಆಗುತ್ತೆ, ಯಾರೆಲ್ಲ ಇರ್ತಾರೆ ಶಿವು? ಖಂಡಿತವಾಗ್ಲು ಗುರುಪ್ರಸಾದ್, ಯಾಕೆಂದ್ರೆ ಸುಮಲತಾ ಅವರು ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಳೀಯ ನಾಯಕರ ಜೊತೆ ಭೇಟಿಯನ್ನು ಕೂಡ ಮಾಡಿದ್ದಾರೆ, ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರ ಒಂದು ಭೇಟಿಯನ್ನು ಕೂಡ ಈಗಾಗಲೇ ಮಾಡಿ ಅವರ ಜೊತೆ ಕೂಡ ತಮಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರ ಮನೆಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ನನ್ನನ್ನ ಬೆಂಬಲಿಸಿ ಅಂತೇಳಿ ಅವರನ್ನು ಕೂಡ ಮನವಿ. ಇವತ್ತು ಅಧಿಕೃತವಾಗಿ ಯಾವ ಪಕ್ಷದಿಂದ ಸುಮಲತಾ ಅವರು ಕಣಕ್ಕಿಳಿತಾರೆ ಅನ್ನುವಂಥದ್ದು ಬಹಿರಂಗ ಆಗತ್ತೆ ಗುರುಪ್ರಸಾದ್. ಅದರಲ್ಲಿ ಪ್ರಮುಖವಾಗಿ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ನಲ್ಲಿ ಈಗಾಗಲೇ ಬಾಗಿಲು ಮುಚ್ಚಿದೆ, ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಜೆಡಿಎಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಕೂಡ ಬೆಂಬಲಿಸಬೇಕಾಗತ್ತೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಪಕ್ಷಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಕೂಡ ಸುಮಲತಾ ಅವರು ಬಿಜೆಪಿಗೆ ಹೋಗೋದಕ್ಕೂ ಕೂಡ ಅವರು ಹಿಂದೇಟನ್ನ ಹಾಕಿದ್ದಾರೆ. ಹಾಗಾಗಿ ಇವತ್ತು ಏನು ಬೆಂಗಳೂರಿನಲ್ಲಿ 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಅಧಿಕೃತವಾಗಿ ಮಂಡ್ಯದಿಂದ ಕಣಕ್ಕಿಳಿಯುವ ಬಗ್ಗೆ ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಂದ್ರೆ ಯಾವುದೇ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ ಆದ್ರೆ ಒಂದು ಕಡೆ ಕಾಂಗ್ರೆಸ್ ಸ್ಥಳೀಯ ನಾಯಕರ ಬೆಂಬಲ ಕೂಡ ಸಿಗುತ್ತೆ, ಮತ್ತೊಂದು ಕಡೆ ಬಿಜೆಪಿಯ ಬೆಂಬಲ ಕೂಡ ಸಿಗುತ್ತೆ. ಇನ್ನೊಂದು ಸಮಾಧಾನಿತರು ಏನಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅವರ ಒಂದು ಬೆಂಬಲ ಕೂಡ ಸುಮಲತಾ ಅವರಿಗೆ ಸಿಗುತ್ತೆ. ಹೀಗಾಗಿ ಮುಂದೆ ಚುನಾವಣೆಯಲ್ಲಿ ಅವರು ಸುಲಭವಾಗಿ ಗೆಲ್ಲುವಂತ ಒಂದು ಅವಕಾಶಗಳು ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ಪಕ್ಷದ ಪರವಾಗಿ ಗುರುತಿಸ್ಕೊಂಡ್ರೆ ಮತ್ತೊಂದು ಪಕ್ಷದ ನಾಯಕರು ಬೆಂಬಲಿಸೋದಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದ್ರೆ ಎಲ್ಲ ಪಕ್ಷಗಳ ನಾಯಕರು ಕೂಡ ಅಂದ್ರೆ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ನಾಯಕರು ಕೂಡ ಸುಮಲತಾ ಅವರಿಗೆ ಬೆಂಬಲಿಸ್ತಾರೆ. ಮತ್ತೊಂದು ಕಡೆ ಇವತ್ತು ದರ್ಶನ್ ಉಪಸ್ಥಿತರು ಇರುವಂತ ಒಂದು ಅವಕಾಶಗಳು ಕೂಡ ಇದೆ ಗುರುಪ್ರಸಾದ್. ಯಾಕಂದ್ರೆ ಈಗಾಗಲೇ ಅವರು ಹೇಳಿದ್ದಾರೆ, ನೀವೆಲ್ಲಿ ಕರಿತೀರಿ ನಾನು ಅಲ್ಲಿಗೆ ಬರ್ತೇನೆ, ನಾನು ಪ್ರಚಾರವನ್ನು ಮಾಡ್ತೇನೆ ಅಂತ ಹೇಳಿ ದರ್ಶನ್ ಅವರು ಕೂಡ ಹೇಳಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಅವರು ಕೂಡ ಭಾಗಿಯಾಗುವಂತ ಒಂದು ಸಾಧ್ಯತೆಗಳು ಕೂಡ ಇವೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.